ಗೆಳೆಯ, ಮಗು ಹತ್ತಾಗ ಮೊಬೈಲ್ ರಿಂಗ್ ಟೋನ್ ಬಡ್ಕೊಂಡಾಗ ಅದು ಯಾರು ಅಂತ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಬೇಕಣೋ. ಪಾಪ ಅವ್ರಿಗೇನು ಅರ್ಜೆಂಟ್ ಇರುತ್ತೋ ಏನೋ. ತೆಗೆದು ನೋಡು. ಏನು ನೋಡ್ತಾ ಇದ್ದೆ? ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನ ಗೆಲ್ಲಲ್ಲ. ತೆಗೆ. ಯಾರು ಅದಕ್ಕೇನಾ? ಗೊತ್ತಾಯ್ತು ಬಿಡು. ಮೊಬೈಲ್ ನೋಡ್ತಿದ್ದಂಗೆ ನಿನ್ನ ಮುಖ ಯಾವಾಗ ಅರಳ್ತೋ, ನಗು ಯಾವಾಗ ಚಿಮ್ತೋ, ಅದು ಅದಕ್ಕೇನೆ ಅಂತ ಗೊತ್ತಾಗೋಯ್ತು. ಏನು ಮೆಸೇಜ್ ಮಾಡಿದ್ದಾರೆ? ಸಂಜೆ ಬೇಗ ಬಂದ್ಬಿಡಿ, ಬರೋದ ಮ್ಯಾಂಡೇಟ್ರಿ, ಮಲ್ಲಿಗೆ ತಗೊಂಬನ್ನಿ ಅಂತಾನ. ಎಷ್ಟು ಮಾತಾಡ್ತೀವಿ, ಸ್ವಲ್ಪ ಮೆಸೇಜ್ ಮಾಡಕ್ ಬಿಡೋ. ವಿಡಿಯೋ ಕಳಿಸಿದ್ದಾರೆ. ವಿಡಿಯೋನಾ? ಏನದು? ಗುಡ್ ವರ್ಕ್ ಆಗ್ತಾ ಇದೆ. ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆ. ಅಂದ್ಕೊಂಡಂಗೆ ಆಗ್ತಾ ಇದೆ? ಏನದು? ಈ ಲವ್ ಮಾಡಿ ಮದುವೆ ಆದಮೇಲೆ ಗಂಡ ಹೆಂಡತಿ ನಡುವೆ ಈ ಟೇಕನ್ ಫಾರ್ ಗ್ರಾಂಟೆಡ್ನೆಸ್ಸು, ಡಿಫರೆನ್ಸ್ ಆಫ್ ಒಪಿನಿಯನ್ ಎಲ್ಲ ಕ್ರೀಪಿನ್ ಆಗುತ್ತಲ್ಲಪ್ಪ. ಹಾಗೆ ಪಾರ್ಥ ಮತ್ತು ಅಪೇಕ್ಷೆ ನಡುವೆ ಏನೋ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಓ, ಅದನ್ನ ನೀವು ಅಂದ್ಕೊಂಡಿದ್ದು? ಲೇಯ್, ಆತರಿಗೆ ಟಾಂಜನೇಯ ಹೇಳೋದನ್ನು ಫುಲ್ ಕೇಳಿಸ್ಕೊ. ಅವರಿಬ್ಬರು ನಡುವೆ ಏನೋ ಒಂದು ಸಣ್ಣದಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಅದಕ್ಕೆ ನಾನು ಮತ್ತು ಭೂಮಿಕಾ ಇಬ್ಬರು ಸೇರಿ ನೀನು ಅಜ್ಜಿ ನಮ್ಮಿಬ್ಬರನ್ನು ಒಂದು ಮಾಡೋದಕ್ಕೆ ಟ್ರಿಕ್ಸ್ ಎಲ್ಲ ಮಾಡ್ತಾ ಇದ್ರಲ್ಲಪ್ಪ, ಅದನ್ನೇ ಇಲ್ಲೂ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಅದು ವರ್ಕ್ ಆಗ್ತಾ ಇದೆ, ಎಲ್ಲ ಸರಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅದನ್ನ ಹೇಳಿದೆ ಅಷ್ಟೇ. ಓಹೋ, ಅಂದ್ರೆ ನೀನು ಅತ್ತಿಗೆ ಇಬ್ರು ಒಂದು ಡ್ರಾಮಾ ಕಂಪ್ನಿನೇ ಶುರು ಮಾಡಿದಿರಿ? ಇನ್ನು ಹೇಳಿದ್ನಲ್ಲಪ್ಪ, ನೀನು ಮತ್ತೆ ಅಜ್ಜಿ ಇದಕ್ಕೆ ಇನ್ಸ್ಪಿರೇಷನ್. ಸೊ ಎಲ್ಲ ಕ್ರೆಡಿಟ್ ನಿಮಗೆ ಸೇರಬೇಕು. ಓ, ಥ್ಯಾಂಕ್ ಯು ಗೆಳೆಯ. ಕ್ಯಾಶ್ ಎಷ್ಟು ಇಂಪಾರ್ಟೆಂಟು, ಕ್ರೆಡಿಟು ಅಷ್ಟೇ ಇಂಪಾರ್ಟೆಂಟು. ಒಂದೊಂದ್ಸರ್ತಿ ದುಡ್ಡು ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ಹೆಸರಂತೂ ಸಿಗಲೇಬೇಕು. ಎರಡೂ ಇಲ್ಲದೆ ಮೂರು ನಾಮ ಅಂದರೆ ಕಷ್ಟ ಆಗ್ಬಿಡುತ್ತೆ. ಅಂದಹಾಗೆ ಪಾರ್ಥ ಅಪೇಕ್ಷನ್ ವಿಷಯದಲ್ಲಿ ತುಂಬ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಕಣ. ಬಲವಂತ ಮಾಡಿ ಮದುವೆ ಮಾಡಿಸ್ಬೋದು, ಆದರೆ ಮಕ್ಕಳನ್ನ ಅವರವರೇ ಮಾಡ್ಕೋಬೇಕಣ. ಅಂದರೆ ನಾನೇನು ಹೇಳ್ತೀನಿ ಅಂದರೆ ಸಂಸಾರನ ಅವರೇ ಮಾಡ್ಕೋಬೇಕು ಅಂತ ಹೇಳಿದೆ ಕಣ. ನೀನು ಸಿಕ್ಕಾಪಟ್ಟೆ ಆತರನಪ್ಪ, ತಾಳ್ಮೇಲೆ ನನಗೆ ತಾಳ್ಮೆಯಿಂದ ಇರುವಂತೆ. ನೀನು ನೋಡಿದ್ರೆ ಹೆಂಗೆ ಆಡ್ತೀಯ? ಡಬಲ್ ಸ್ಟ್ಯಾಂಡರ್ಡ್ ನಿಂದು, ಒಳ್ಳೇದಲ್ಲ ನೋಡು. ಇದಕ್ಕೇನು ಕಡಿಮೆ ಇಲ್ಲ. ಫೋನ್ ಬಂದು ನೋಡಿ, ತೆಗಿ ಅದಕ್ಕೆ ತೆಗಿ, ಮಾತಾಡ, ತೆಗಿ. ಏನು ನೀನು ಹೇಳಿದ್ರೆ ನಾನು ಆನ್ಸರ್ ಮಾಡ್ಬೇಕಾ? ಇಲ್ಲ ಬೇಗ ಹೇಳಿ ಭೂಮಿಕಾ. ವಿಡಿಯೋ ನೋಡಿದ್ರಾ? ನೋಡಿ ನಿಮ್ ಪ್ಲಾನ್ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ. ಸೂಪರ್. ನೀವು ವರ್ಕ್ ಆಗ್ತಾ ಇದೆ ಅನ್ನೋದು ಖುಷಿನೇ, ಆದರೆ ಇವತ್ತು ಕೂಡ ಅವಳು ಮಾಡಿ ಕಳಿಸಿದ ಅಡುಗೆನೇ ತಿನ್ಬೇಕಲ್ಲ ಅಂತ ದುಃಖ ಆಗ್ತಾ ಇದೆ.